ಥರ್ಡ್ ಐ ಕರ್ನಾಟಕ 09 ನಮ್ಮ ಚಾನಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ ಫೋನನ್ನು ಬಳಸಿ. ರಾಘವ್ ಮತ್ತು ಸುಂದ್ರೇಶ್ ಕತೆ ಇಲ್ಲಿಂದ ಶುರುವಾಗುತ್ತೆ. ರಾಘವ್ ಸಕಲೇಶಪುರದವನು, ಸುಂದ್ರೇಶ್ ಹಾಸನದವನು. ರಾಘವ್ ಹಾಸನಕ್ಕೆ ಬಂದು ಕೆಲಸ ಮಾಡ್ತಿರ್ತಾನೆ. ಒಂದೇ ಜಾಗದಲ್ಲಿ ಇವರಿಬ್ಬರು ಕೂಡ ಕೆಲಸ ಮಾಡ್ತಿರ್ತಾರೆ. ತುಂಬಾ ಕ್ಲೋಸ್ ಆಗಿರ್ತಾರೆ. ರಾಘವ್ ಊರಿನಲ್ಲಿ ಒಂದ್ಸಲ ಜಾತ್ರೆ ನಡೆಯುತ್ತದೆ. ಆಗ ರಾಘವ್ ಸುಂದ್ರೇಶನಿಗೆ ಹೇಳ್ತಾನೆ, ಸುಂದ್ರೇಶ್, ನಮ್ಮ ಊರಿನಲ್ಲಿ ಜಾತ್ರೆ ಇದೆ, ನೀನು ನಮ್ಮ ಊರಿಗೆ ಬರಬೇಕಂತ ಹೇಳ್ತಾನೆ. ಆಗ ಸುಂದ್ರೇಶ್ ಹೇಳ್ತಾನೆ, ಇಲ್ಲ ಕಣೋ, ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಗ ರಾಘವ್, ಪ್ಲೀಸ್ ಬರಲೇಬೇಕು ಅಂತ ಹೇಳ್ತಾನೆ. ಸರಿ, ಇಷ್ಟೊಂದು ಕರಿತಿದ್ದಾನಲ್ಲ ಅಂತ ಹೇಳಿಬಿಟ್ಟು, ಸರಿ ಆಯಿತು ಬರ್ತೀನಿ ಕಣೋ ಅಂತ ಹೇಳ್ತಾನೆ. ರಾಘವ್ ಊರಿಗೆ ಹೋಗ್ತಾನೆ. ಅಲ್ಲಿ ಜಾತ್ರೆ ಶುರುವಾಗುತ್ತೆ. ಜಾತ್ರೆಯಲ್ಲಿ ದೇವರಿಗೆ ಪೂಜೆಯನ್ನು ಮಾಡಿಸ್ತಾರೆ, ಗಾಡಿಯನ್ನು ಪೂಜೆ ಮಾಡಿಸ್ತಾರೆ. ಸರಿ, ಎಲ್ಲ ಮುಗೀತು, ಮನೆಗೆ ಹೋಗೋಣ ಅಂತ ಮನೆಗೆ ಹೋಗ್ತಾರೆ. ಅಲ್ಲಿ ಊಟ ಎಲ್ಲ ಮುಗಿಸ್ತಾರೆ. ಆಮೇಲೆ ಸುಂದ್ರೇಶನಿಗೆ ಆಫೀಸಿಂದ ಒಂದು ಕಾಲ್ ಬರುತ್ತೆ. ನೀನು ಬೆಳಗ್ಗೆ ಬೇಗ ಆಫೀಸಿಗೆ ಬರಬೇಕಂತ ಹೇಳ್ತಾರೆ. ಆಗ ಸುಂದ್ರೇಶ್ ರಾಘವನಿಗೆ ಹೇಳ್ತಾನೆ, ರಾಘವ್, ನಾನು ಇವಾಗಲೇ ಊರಿಗೆ ಹೊರಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಯಾಕೆ ಅಂತ ರಾಘವ್ ಕೇಳ್ತಾನೆ. ಈಗಷ್ಟೇ ನನಗೆ ಆಫೀಸಿಂದ ಕಾಲ್ ಬಂದಿತ್ತು, ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗ್ಬೇಕಂತೆ ಅಂತ ಹೇಳ್ತಾನೆ. ಆಗ ರಾಘವ್ ಹೇಳ್ತಾನೆ, ಹೋಗಬೇಡ, ಬೆಳಗ್ಗೆ ಬೇಗ ಹೋಗಿವಂತೆ ಅಂತ ಹೇಳ್ತಾನೆ. ಸುಂದ್ರೇಶ್, ಇಲ್ಲ ಬೆಳಗ್ಗೆ ಹೋದರೆ ಲೇಟ್ ಆಗಿಬಿಡುತ್ತೆ, ನಾನು ಇವಾಗಲೇ ಹೋಗ್ತೀನಿ ಅಂತ ಹೇಳ್ತಾನೆ. ಟೈಮ್ ಬಂದು ಸಂಜೆ ಸುಮಾರು 8:30 ಆಗಿರುತ್ತೆ. ರಾಘವ್, ಸರಿ ಹೋಗಲಿ ಬಿಡು ಅಂತ ಸುಮ್ಮನಾಗ್ಬಿಡ್ತಾನೆ. ಸುಂದ್ರೇಶ್ ಗಾಡಿ ತಗೊಂಡು ಹೊರಡ್ತಾನೆ. ರಾಘವ್ ಊರಿನಿಂದ ಸುಮಾರು 3 ಕಿಲೋಮೀಟರ್ ದೂರ ಬಂದ ಮೇಲೆ ಅಲ್ಲಿ ಗಿಡ ಮರಗಳು ಕಾಡು ಇರುತ್ತೆ. ಇವನು ಆ ಜಾಗಕ್ಕೆ ಬರ್ತಾನೆ. ಅಲ್ಲಿ ಒಂದು ಹುಡುಗಿ ಥರ ನಿಂತಿರ್ತಾಳೆ. ಇವನು ಇಷ್ಟೊತ್ತ ಕತ್ತಲೆ ಆಗಿದೆ, ಒಬ್ಬಳೇ ನಿಂತಿದ್ದಾಳಲ್ಲ ಅಂತ, ಅಯ್ಯೋ ಪಾಪ ಅಂತ ಗಾಡಿ ನಿಲ್ಲಿಸ್ತಾನೆ. ಗಾಡಿ ನಿಲ್ಲಿಸಿ, ಬನ್ನಿ ಅಲ್ಲಿ ತನಕ ಡ್ರಾಪ್ ಕೊಡ್ತೀನಿ ಅಂತ ಹೇಳ್ತಾನೆ. ಅವಳು ಹುಡುಗಿಯೆಲ್ಲ ದೆವ್ವ ಅನ್ನೋದು ಇವನಿಗೆ ಗೊತ್ತಿರಲಿಲ್ಲ. ಗಾಡಿ ಹತ್ತಿ ಕೂತ್ಕೊಂಡಂಗಾಗುತ್ತೆ. ಸರಿ ಆಯಿತು ಅಂತ ಇವನು ಗಾಡಿ ಓಡಿಸ್ತಾ ಹೋಗ್ತಾ ಇರ್ತಾನೆ. ಮುಂದೆ ಹೋಗ್ತಾ ಇರ್ತಾನೆ. ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇರುತ್ತೆ. ಆ ಬಸ್ ಸ್ಟ್ಯಾಂಡ್ ಒಳಗಡೆ ಕಾಡಿನ ಮಧ್ಯೆ ನಿಂತಿದ್ಲಲ್ಲ ಆ ಹುಡುಗಿ ಥರನೇ ಇರ್ತಾಳೆ. ಇವನಿಗೆ ಶಾಕ್ ಆಗಿಬಿಡುತ್ತೆ. ಆಗ ಇವನು ಹಿಂದೆ ತಿರುಗಿ ನೋಡ್ತಾನೆ. ಆಗ ಗಾಡಿ ಹಿಂದೆ ಆ ಹುಡುಗಿ ಕೂತಿರಲಿಲ್ಲ. ಇವನಿಗೆ ತುಂಬ ಭಯ ಆಗಿಬಿಡುತ್ತೆ. ಆಗ ಆ ಹುಡುಗಿ ಹೇಳ್ತಾಳೆ, ನಾನು ನಿನ್ನನ್ನು ಸಾಯಿಸಲು ಬಂದಿದ್ದೆ, ಆದರೆ ಅದು ಆಗಲಿಲ್ಲ. ಯಾಕಂದರೆ ಗಾಡಿಯನ್ನು ಪೂಜೆ ಮಾಡಿಸಿ ತಾಯಿತ ಕಟ್ಟಿಸಿಕೊಂಡಿದ್ದೀಯ, ಅದಕ್ಕೆ ನಾನು ನಿನ್ನನ್ನು ಸಾಯಿಸಲು ಆಗಲಿಲ್ಲ ಅಂತ ಹೇಳ್ತಾಳೆ. ಇವತ್ತು ಬದಿಕೊಂಡೆ ಹೋಗು ಅಂತ ಹೇಳ್ತಾಳೆ. ಆಗ ಇವನಿಗೆ ತುಂಬ ಭಯ ಆಗಿಬಿಡುತ್ತೆ. ಆಗ ಇವನು ಜೋರಾಗಿ ಗಾಡಿಯನ್ನು ಓಡಿಸ್ಕೊಂಡು ಬರ್ತಾನೆ. ಇವನು ಮನಸ್ಸಿನಲ್ಲೇ ಹೇಳ್ಕೊಳ್ತಾನೆ, ಇವತ್ತು ಗಾಡಿಯನ್ನು ಪೂಜೆ ಮಾಡಿಸಿದ್ದು ಒಳ್ಳೆಯದೇ ಆಯಿತು, ಇಲ್ಲ ಅಂದಿದ್ರೆ ದೆವ್ವ ನನ್ನನ್ನು ಸಾಯಿಸಿಬಿಡ್ತಿತ್ತು ಅಂತ ಮನಸ್ಸಿನಲ್ಲಿ ಹೇಳ್ಕೊಂಡು ಊರಿಗೆ ಹೋಗ್ತಾನೆ.